ಅನ್ನತಕ್ಕಂಥ ಕಾರ್ಯಕರ್ತನಿಗೆ ಆಕ್ಸಿಡೆಂಟ್ ಆಗತ್ತೆ. 3 ತಿಂಗಳು ಜೈಲಲ್ಲಿ ಇರಬೇಕಾದ್ರೆ ಅದಕ್ಕೂ ಅಷ್ಟಕ್ಕೂ ಹಣವನ್ನ ಹೊಂದಿಸಿ ಸಮಾಜದಿಂದ ಹೊಂದಿಸಿ ಆ ಕಾರ್ಯಕರ್ತ ಬದುಕಿಲ್ಲ. ಆ ಕಾರ್ಯಕರ್ತನ ತಾಯಿಯನ್ನ ತನ್ನ ತಾಯಿ ಅಂತ ಎಷ್ಟೇ ನೋಡ್ಕೊಳ್ತಾ ಇದ್ದಂತ ಹುಡುಗ ಸುಮಾರು 18 ಯುವತಿಯರ ಕಾರ್ಯಕರ್ತರ ಸಹೋದರಿಯರಿಗಿರ್ಬೋದು, ಇತರ ಬಡ ಹೆಣ್ಣು ಮಕ್ಕಳಿಗೆ 18 ಹೆಣ್ಣು ಮಕ್ಕಳಿಗೆ ಮದುವೆಯ ಖರ್ಚನ್ನ ಹಣವನ್ನ ಸಹಾಯ ಮಾಡಿದ್ದಾನೆ. 5 ವರ್ಷಗಳಿಂದ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಮಾತ್ರ ಅಲ್ಲ, ಒಳ್ಳೆ ಉತ್ತಮ ಬ್ಯಾಗ್, ಕೊಡೆ, ಕಂಪಾಸ್ ಪೆಟ್ಟಿಗೆ ಜೊತೆಗೆ ಯಾವುದೆಲ್ಲ ಬೇಕು ಅದನ್ನು ಸಿದ್ಧ ಮಾಡಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊಡುವಂತದ್ದು. ಮೇಘರಾಜನ ಹೆಸರಲ್ಲಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಮಾಡ್ಕೊಂಡು ಬರ್ತಕ್ಕಂಥ ಹುಡುಗ. ತುಂಬಾ ಒಡನಾಟ ಇತ್ತು ಅವನ ಜೊತೆಗೆ. ನಮಗೆ ಹೇಳ್ತಾ ಇದ್ದ ಪ್ರದೀಪಣ್ಣ ನೀವು ಒಬ್ಬರೇ ಹೊರಗಡೆ ಹೋಗ್ಬೇಡಿ ಅಂತ ಜಾಗ್ರತೆ ಮಾಡಿ ನನಗೆ ಹೇಳ್ತಾ ಇದ್ದಾವ ಅಂತ ಹುಡುಗ. ಇವತ್ತು ಜಿಹಾದಿಗಳ ಕುತಂತ್ರಕ್ಕೆ, ಅದು ಷಂಡರ ಕುತಂತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭರತ ಇವಾಗಲೂ ವಿವರಿಸಿದ್ರು ಯಾವ ರೀತಿ ಚೇಂಜ್ ಮಾಡ್ಕೊಂಡು ಬಂದ್ರು. ಅವರದೇ ಏರಿಯಾದಲ್ಲಿ ಕಿಮ್ಮಿ ಪದ ಇದು ಮುಸಲ್ಮಾನರ ಬಾಹುಲ್ಯ ಇರತಕ್ಕಂಥ ಏರಿಯಾದಲ್ಲಿ ಅದು ಕೂಡ ಪೊಲೀಸರ ಸ್ಟೆಪ್ಪಿಂಗ್ ಆಗಿದೆ. ಪ್ರತಿ ಬಾರಿ ವಾಹನವನ್ನು ಚೆಕ್ ಮಾಡ್ತಾ ಇದ್ರಂತೆ. ಇನ್ನು ಹತ್ಯೆರು ಇಟ್ಕೊಂಡಿದ್ದಾನ ಅಂತ. ಯಾವುದೇ ಹತ್ಯೆಯನ್ನು ಇಡದೆ, ಶಸ್ತ್ರ ಇಲ್ಲದೆ ಆ ಹುಡುಗನ ಮೇಲೆ ಅಷ್ಟು 30 ಜನ ಅಟ್ಯಾಕ್ ಮಾಡಿದ್ದಾರೆ. 1 ತಾರೀಕು ರಾತ್ರಿ ನಡೆಯುವಂತಹ ಘಟನೆ ಇದು. ಷಂಡರಿಂದ ಮಾತ್ರ ಇಂತಹ ಕೃತ್ಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.